ಆತ್ಮೀಯರೆಲ್ಲರ ನಮಸ್ಕಾರಗಳು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಸರ್ವೆ ಆ್ಯಪ್ನ ಒಂದು ನ್ಯೂ ವರ್ಷನ್ V0.3.10 ನ್ಯೂ ವರ್ಷನ್ನ ಒಂದು ಹೋಮ್ ಪೇಜ್ ಅಥವಾ ಡ್ಯಾಶ್ಬೋರ್ಡ್ ಪೇಜ್ನಲ್ಲಿ ನಾವು ಸರ್ವೇಸ್ ಒಂದು ಕಂಪ್ಲೀಟೆಡ್ ಗ್ರೀನ್ ಕಲರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕಂಪ್ಲೀಟೆಡ್ ಪೆಂಡಿಂಗ್ ಅಂತ ನೆಕ್ಸ್ಟ್ ಪೇಜ್ ಬರ್ತದೆ. ಕಂಪ್ಲೀಟೆಡ್ ಗ್ರೀನ್ ಕಲರ್ ಟ್ಯಾಬ್ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರ್ತಕ್ಕಂಥ ಪೇಜ್ನಲ್ಲಿ ಸರ್ವೆ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರತಿ ಕುಟುಂಬದ ಅಪ್ಲಿಕೇಶನ್ ID, ಸರ್ವೆ ಡೇಟ್, UHID ನಂಬರ್ ಮತ್ತು ಜನರೇಟೆಡ್ UHID ಟ್ರೂ ಅಂತ ಬಂದಿರುತ್ತದೆ. ಕೆಳಗಡೆ ಇಲ್ಲಿ ಪ್ರೀವಿಯಸ್ ನೆಕ್ಸ್ಟ್ ಬಟನ್ಗಳಿವೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ನೀವು ಬರ್ತೀರಿ ಮತ್ತು ಪ್ರೀವಿಯಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೀವಿಯಸ್ ಪೇಜ್ಗೆ ಹೋಗ್ತೀರಿ. ಮತ್ತು ಇಲ್ಲಿ ಪೇಜಸ್ಸಲ್ಲಿ ಎಷ್ಟು ಪೇಜಸ್ ಇದೆ, ನೀವು ಯಾವ ಪೇಜಲ್ಲಿದ್ದೀರಿ ಅದು ಕೂಡ ಶೋ ಆಗ್ತಿರುತ್ತೆ. ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಬಟನ್ಗಳು ನಿಮಗೆ ಶೋ ಆಗದಿದ್ದರೆ ಮೊಬೈಲ್ನ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಫಾಂಟ್ ಸೈಜನ್ನು ಕಡಿಮೆ ಮಾಡಿಕೊಂಡ್ರೆ ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಬಟನ್ಗಳು ನಿಮಗೆ ವಿಸಿಬಲ್ ಆಗುತ್ತದೆ. ಮತ್ತು ಇಲ್ಲಿ ಜನರೇಟೆಡ್ UHID ಟ್ರೂ ಅಂತ ಬಂದಿರುತ್ತದೆ. ಅಂದರೆ ಯಾವ ಮನೆಗೆ UHID ಇರುವುದಿಲ್ಲ ಅಂಥವುಗಳಿಗೆ ನಾವು UHID ಜನರೇಟ್ ಮಾಡಿಕೊಂಡು ಸರ್ವೆ ಮಾಡಿದ್ದೇವೆ, ಅವುಗಳಿಗೆ ಇಲ್ಲಿ ಜನರೇಟೆಡ್ UHID ಟ್ರೂ ಅಂತ ಬಂದಿರುತ್ತದೆ. ಮತ್ತು ಪ್ರತಿ ಮನೆಗೆ ಸ್ಟಿಕ್ಕರ್ ಮೇಲೆ UHID ನಂಬರ್ ಬರೆದಿದ್ದು ಅದರ ಮೂಲಕ ನಾವು ಆ ಒಂದು UHID ಹಾಕಿ ಸರ್ವೆ ಕಂಪ್ಲೀಟ್ ಮಾಡಿರ್ತಕ್ಕಂತಹ ಮನೆಗಳಿಗೆ ಜನರೇಟೆಡ್ UHIDಯಲ್ಲಿ FALSC ಫಾಲ್ಸ್ ಅಂತ ಬಂದಿರುತ್ತದೆ. ಸೊ ಇದರ ಮೂಲಕ ನಮಗೇನಾಗತ್ತೆ, ಗಣತಿದಾರರಿಗೆ ಸರ್ವೆಯಲ್ಲಿ ಸೂಪರ್ವೈಸರು UHID ಮಾಹಿತಿ ಕೇಳಿದಾಗ ನಾವು ಆ್ಯಪ್ನಲ್ಲಿನೇ ಈ ಒಂದು ನಾವು ಜನರೇಟ್ ಮಾಡ್ಕೊಂಡಿರುವುದು ಮತ್ತು ಅವರಾಗಿ ಕೊಟ್ಟಿರ್ತಕ್ಕಂತಹ UHID ನಂಬರ್ಗಳೆಲ್ಲ ಸಿಗುತ್ತದೆ. ಇವುಗಳ ಮೂಲಕ ನಾವು UHID ಡೀಟೇಲ್ಸ್ ಈಸಿಯಾಗಿ ಬರೆಯಬಹುದಾಗಿರುತ್ತದೆ. ಮತ್ತು ಪ್ರತಿ ಮನೆ ತಿರುಗಿ UHID ಮಾಹಿತಿ ಕಲೆಕ್ಟ್ ಮಾಡುವುದು ತಪ್ಪುತ್ತದೆ. ಇದು ಸರ್ವೆ ಆ್ಯಪ್ನಲ್ಲಿ ಬಂದಿರತಕ್ಕಂತಹ ನ್ಯೂ ವರ್ಷನ್ನ ಆ್ಯಪ್ನಲ್ಲಿ ಬಂದಿರತಕ್ಕಂಥ ನ್ಯೂ ಫೀಚರ್. ಧನ್ಯವಾದಗಳು.